ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತಿನ ದಿನ ನಿಮ್ಮೆಲ್ಲರ ಜೊತೆನೂ ನಮ್ಮ ಬಿಜಾಪುರ ಒಳಗೆ ಯಾವ್ಯಾವ ಏರಿಯಾ ಒಳಗೆ ಯಾವ್ಯಾವ ರೀತಿ ಗಣಪತಿ ಕೂಡ್ಸ್ಯಾರ ಅನ್ನೋದನ್ನು ಶೇರ್ ಮಾಡ್ಕೊಳಕತ್ತೀನಿ. ಆ್ಯಕ್ಚುಲಿ ಇವತ್ತು 9ನೇ ದಿನ ಐತಿ. ಇವತ್ತು ಎಡಿಟ್ ಮಾಡಕತ್ತೀನಿ. ನಾನು 6ನೇ ದಿನಕ್ಕೆ ಹೋಗಿದ್ದಾರೆ ನಾನು ಗಣಪತಿ ನೋಡೋಕೆ. ಸೊ ಒಂದು 2-3 ದಿನ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ. ಆಲ್ರೆಡಿ ನಮ್ಮ ಬಿಜಾಪುರದವ್ರು ಎಲ್ಲರೂ ಗಣಪತಿ ನೋಡಿ ಬಂದಿರಂತ ಅನ್ಕೋತೀನಿ. ಸೊ ನಮ್ಮ ಬಿಜಾಪುರ ಒಳಗಂತೂ ಫುಲ್ ವಿಜೃಂಭಣೆಯಿಂದ ಗಣಪತಿ ಹಬ್ಬನ ಮಾಡ್ತಾರೆ. DJ ಹಚ್ಚಿ ಮಸ್ತ್ ಮೆರವಣಿಗೆ ಮಾಡ್ಕೋತ ಗಣಪತಿ ಕೂಡಿಸ್ತಾರಂತ ಹೇಳ್ಬೋದು. ಎಲ್ಲ ಏರಿಯಾ ಒಳಗೂ ಭಾರಿ ದೊಡ್ಡ ಗಣಪತಿ ಕೂಡಿಸಿರ್ತಾರೆ. ಸೊ ಬರ್ರಿ ಹಂಗಾದ್ರೆ ನಿಮಗೆ ತೋರಿಸ್ತೀನಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಗಣಪತಿ ಕೂಡ್ಸ್ಯಾರ ಅಂತ ಹೇಳಿ. ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟಾಗಿತ್ತಪ್ಪ ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಇನ್ನೊಂದು ಒಂದು ಕರಾಳ ದಿನ ಅಂತ ಹೇಳ್ಬೋದು ನಮ್ಮ ಬಿಜಾಪುರ ಒಳಗೆ 7ನೇ ದಿವ್ಸಕ್ಕೆ. ಯಾಕಂದ್ರೆ ಒಂದು ಕೆಟ್ಟ ಘಟನೆ ನಡೆದು ಹೋಗ್ಬಿಡ್ತು ನೋಡ್ರಿ ನಮ್ಮ ಬಿಜಾಪುರ ಒಳಗೆ. ಯಾವಾಗೂ ಆಗಿಲ್ಲ, ಫಸ್ಟ್ ಟೈಮ್ ಈ ರೀತಿಯಾಗಿದ್ದು. ಏನಪ್ಪ ಅಂತಂದ್ರೆ ನಮ್ಮ ಬಿಜಾಪುರ ಒಳಗೆ ಗಣಪತಿಯನ್ನು ವಿಸರ್ಜನೆ ಮಾಡ್ತಿರ್ತಾರಲ್ಲ 7ನೇ ದಿವಸಿಗೆ, ಅವತ್ತು ಒಂದು ಅವಘಡ ಆಯ್ತು ಅಂತ ಹೇಳ್ಬೋದು. ಏನಂದ್ರೆ ಮೆರವಣಿಗೆ ಟೈಮ್ ಒಳಗೆ DJ ಹಚ್ಚಿರ್ತಾರಲ್ಲ. ಸೊ ಎಲ್ಲ ಕಡೆನೂ ಫುಲ್ DJ ಹಚ್ಚಿ ಗಣಪತಿ ವಿಸರ್ಜನೆ ಮಾಡೋಕೆ ಮೆರವಣಿಗೆ ಮೂಲಕ ಎಲ್ಲರೂ ಎಂಜಾಯ್ ಮಾಡ್ಕೋತ ಹೋಗಾಕತ್ತಿದ್ರು. ರಾತ್ರಿ ನೈಟ್ 3:20 ಆಗಿತ್ತತ್ತ. ಸೊ ಆ ಟೈಮ್ ಒಳಗೆ ಏನಿಲ್ಲ, ನಮ್ಮ ಬಿಜಾಪುರ ಒಳಗೆ ಒಬ್ಬ ಹುಡುಗ, ಡೊಬಳೆಗಲ್ಲಿ ಹುಡುಗ, ಜಸ್ಟ್ 21-22 ಏಜ್ ಅವನಿಗೆ. ಪಾಪ ಅವನು DJ ಮ್ಯಾಗ ನಿಂತಿದ್ದಾತ. ಸೊ ಗಣಪತಿಗೆ ವಯರ್ ಅಡ್ಡಾಗಿತ್ತತ್ತ. ವಯರ್ ಏನಿರ್ತಾವಲ್ಲ ಅದು ವಿದ್ಯುತ್ ತಂತಿ. ಸೊ ಅಡ್ಡಾಗಿತ್ತತ್ತ. ಅದನ್ನು ಕೋಲ್ ಹಿಡ್ಕೊಂಡು ತೆಗ್ಯಾಕೆ ಹೋಗಿ ಪಾಪ ಅವನು ಪ್ರಾಣನೇ ಹೊಟ್ಟೋಗೈತಿ. ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್ ಅವನು ಡೆತ್ ಆಗ್ಯಾನ. ಅದೇ ಟೈಮ್ ಒಳಗೆ ಅವಾಗೆ ಕರೆಂಟ್ ಶಾಕ್ ಹೊಡೆದು ಅಲ್ಲೇ DJ ಒಳಗೆ ಅವನು ಡೆತ್ ಆಗ್ಯಾನ ಪಾಪ. ಆ್ಯಂಡ್ ಅದ್ರ ಜೊತೆಗೇ ಇನ್ನೂ ಇಬ್ಬರು ಸ್ವಲ್ಪ ಸೀರಿಯಸ್ ಇದ್ದರು. ಬಟ್ ಇವಾಗ ಅವರು ಆರಾಮಾಗ್ಯಾರ. ಅದರ ಹುಡುಗ ನಮಗೋಷ್ಟೇ. ಸೊ ಅವನು ತೀರ್ಕೊಂಡಾನ ಅಂತ ಹೇಳ್ಬೋದು. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ದೇವ್ರ ಕಡೆ ಕೇಳ್ಕೊಳ್ಳೋನು. ಆ್ಯಂಡ್ ಅವರ ಫ್ಯಾಮ್ಲಿಯವರೆಲ್ಲ ಎಷ್ಟೊಂದು ನೋವು ತಿನ್ನತ್ತಾರೇನೋ ಗೊತ್ತಿಲ್ಲ. ಅವ್ರ ಫ್ಯಾಮ್ಲಿಯವ್ರಿಗೆ ಕೂಡ ಆ ದೇವ್ರ ತಡ್ಕೊಳ್ಳೋ ಅಂಥ ಶಕ್ತಿ ಕೊಡಲಿ ಅಂಥೇಳಿ ದೇವ್ರ ಕಡೆ ಕೇಳ್ಕೊಳ್ಳೋನು. ಇದು ಭಾಳ ಒಂದು ಕೆಟ್ಟ ಘಟನೆ ನಡೆದ್ಬಿಡ್ತು ನೋಡ್ರಿ. ಸೊ ಹಂಗಾಗಿ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕೂ ನನಗೆ ಮನಸ್ಸಿರಲಿಲ್ಲ. ಏನು ಮಾಡಿದ್ರಿ ಪಾಪ, ಆ ಹುಡುಗನ ಟೈಮ್ ಅಷ್ಟೇ ಇತ್ತು ಅನ್ನಿಸ್ತದ. ಒಂದು ಲೆಕ್ಕ ಇನ್ನೂ ಭಾಳ ಬದುಕಬೇಕಾಗಿತ್ತು. ಅವನ ಜೀವನ ಇನ್ನೂ ಭಾಳ ದೊಡ್ಡದಿತ್ತು. ಈಗ 21-22 ಏಜ್ ಅಂದ್ರೆ ನೀವೇ ವಿಚಾರ ಮಾಡಿರಿ ಎಷ್ಟು ಸಣ್ಣವಿದ್ದ ಅಂಥೇಳಿ. ಏನು ಮಾಡಿದ್ರಿ, ಗಣಪತಿ ವಿಸರ್ಜನೆ ಮಾಡೋಕ್ಕೆ ಹೋಗಿ ಈ ರೀತಿಯಾಗಿ ಆಗೈತಿ. ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ನೋಡಿರಿ, ಇಷ್ಟೆಲ್ಲ ಆಯಿತು. ಅವತ್ತಿಂದ ಜ್ಯೋತಿಯವರು, ನಮ್ಮ ಸೊನಾಲಿ 3 ಫ್ಯಾಮ್ಲಿಯವ್ರು ಹೋಗಿದ್ವಿ. 6 ಜನ ಹೋಗಿದ್ವಿ ನಮ್ಮ ಬೈಕ್ ಮ್ಯಾಗ. ಸೊ ಎಲ್ಲ ಕಡೆ ನೋಡ್ಕೋತ ಹೊಂಟೀವಿ ಈಗ. ಆ್ಯಂಡ್ ಇದಾಗನ ಲಾಸ್ಟಲ್ಲಿ ನಮ್ಮ ಡೊಬಳೆಗಲ್ಲಿಗೆ ಹೋಗಿ ಪ್ರಸಾದ ಮಾಡೋರಿದ್ದೀವಿ, ಊಟ ಮಾಡೋರಿದ್ದೀವಿ. ಡೊಬಳೆಗಲ್ಲಿ ಒಳಗೆ ಪ್ರಸಾದ ಇತ್ತು ರೀ 6ನೇ ದಿನ. ಸೊ ಹಂಗಾಗಿ ಎಲ್ಲ ಗಣಪತಿ ನೋಡಿಕೊಂಡು ಲಾಸ್ಟಲ್ಲಿ ಅಲ್ಲಿ ಹೋಗ್ಬೇಕಂತ ಹೇಳಿ ಬೆಳಗ್ಗೆ ಕಾಲ್ ಮಾಡಿದರು. 2 ವರ್ಷ ಆಯ್ತು ಈಗ ಹೋಗಾಕತ್ತಿ. ವರ್ಷ ಏನು ಹೋಗ್ತಿದ್ದಿಲ್ಲ, ಬಟ್ 2ನೇ ವರ್ಷ ಇದು ಹೋಗೋದು ನನ್ನ ಡೊಬಳೆಗಲ್ಲಿಗೆ ಪ್ರಸಾದ ತೊಗೊಳಕ್ಕೆ. ಸೊ ಇದೆಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಡೊಬಳೆಗಲ್ಲಿಗೆ ಹೋಗಿ ಊಟ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬೇಕು ನೋಡ್ರಿ. ಇವತ್ತಿನ ದಿನ ನೆಕ್ಸ್ಟ್ ಡೇದು ಮತ್ತು ಇವತ್ತಿನ 2 ದಿನದ ವ್ಲಾಗ್ ಇದೇ ಒಂದೇ ವಿಡಿಯೋ ಒಳಗೆ ಅಪ್ಲೋಡ್ ಮಾಡಕತ್ತೀನಿ ನಾನು. ನಾಳೆ ಏನೇನಾಯ್ತು ಅನ್ನೋದನ್ನು ಇದೇ ವಿಡಿಯೋ ಒಳಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ಡೇದು ಆ್ಯಂಡ್ ಇವತ್ತಿಂದು ಕೂಡ. ನೀವು ಯಾರ್ಯಾರು ಬಿಜಾಪುರದವ್ರು ಇದ್ದೀರಿ, ಯಾರೆಲ್ಲ ಹೋಗಿ ಗಣಪತಿ ನೋಡ್ಕೊಂಡು ಬಂದಿರಿ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ಆಲ್ರೆಡಿ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ. ಎಲ್ಲರಿಗೂ ವೆರಿ ಸಾರಿ. ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಪ್ಲೀಸ್ ವಿಡಿಯೋ ಇಷ್ಟಾಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಬರೀ ಈಗ ಎಲ್ಲೆಲ್ಲಿ ಯಾವ್ಯಾವ ರೀತಿ ಗಣೇಶ ಕೂಡ್ಸ್ಯಾರತ್ತೆ ಇಷ್ಟೊತ್ತನ ನಾನು ವಾಯ್ಸ್ ಓವರ್ ಕೊಡ್ಕೋತಿ ತೋರಿಸೀನಿ. ಆ್ಯಂಡ್ ಇದು ನೋಡ್ರಿ, ಲಾಸ್ಟಲ್ಲಿ ಡೊಬಳೆಗಲ್ಲಿ ಗಣಪತಿ ಫುಲ್ಲು ದೊಡ್ಡದಿತ್ತು. ಭಾರಿ ಫೇಮಸ್ ಅಂತ ಹೇಳ್ಬೋದು. ವಿಜಯಪುರಕ ರಾಜ ಅಂಥೇಳಿ ಪ್ರಸಿದ್ಧಿ ಆಗೈತಿ. ಭಾಳ ವಿಜೃಂಭಣೆಯಿಂದ ಗಣಪತಿ ಹಬ್ಬ ಮಾಡ್ತಾರೆ. ಆ್ಯಂಡ್ ಫುಲ್ಲು DJ ಮೂಲಕ ಬೆಳಗ್ಗೆ 10-11 ಗಂಟೆಗೆ ಒಯ್ದು ವಿಸರ್ಜನೆ ಮಾಡ್ತಾರತ್ತೆ ನೋಡ್ರಿ. ರಾತ್ರಿಯಿಂದ ಬೆಳಗಿನ ಜಾವತ್ತ ನಾನು DJ ಹಚ್ಕೋತಾನೆ ಹೋಗ್ತಾರೆ. ಎಲ್ಲರೂ ಫುಲ್ ಎಂಜಾಯ್ ಮಾಡ್ಕೋತಾರೆ. ಬಟ್ ಈ ವರ್ಷ ಆ ಹುಡುಗ ತೀರ್ಕೊಂಡಿದ್ದಕ್ಕೆ ಎಲ್ಲ DJನೂ ಅವಾಗೆ ಇಮಿಡಿಯೇಟ್ಲಿ ಎಲ್ಲ ಬಂದ್ ಮಾಡ್ಯಾರ. ಸೊ ಫುಲ್ಲು ಸೈಲೆಂಟಾಗಿ ಹೋಗಿ ವಿಸರ್ಜನೆ ಮಾಡ್ಯಾರ ಅಂತ ಹೇಳ್ಬೋದು. ಫಸ್ಟ್ ಟೈಮು ಬಿಜಾಪುರ ಒಳಗೆ. ಇಲ್ಲಾಂದ್ರೆ ಭಾಳ ವಿಜೃಂಭಣೆಯಿಂದ ಆಗ್ತಿತ್ತು. ಆ ಹುಡುಗಂದು ಆ ಥರ ಒಂದು ಇನ್ಸಿಡೆಂಟ್ ಆಗಿದ್ದಕ್ಕೆ ಎಲ್ಲ ಫುಲ್ಲು DJ ಆಫ್ ಮಾಡಿ ಫುಲ್ಲು ಸೈಲೆಂಟಿಂದ ಹೋಗಿ ವಿಸರ್ಜನೆ ಮಾಡಿ ಬಂದಾರ. ಕರಾಳ ದಿನ ಅಂತ ಹೇಳ್ಬೋದು. ಇದನ್ನು ವರ್ಷ ಪೂರ ನೆನಪಿಟ್ಕೊಳ್ಳೋಂಗೆ ಆಗ್ಬಿಡ್ತು. ಯಾವಾಗೂ ಮರೆಯೋಕ್ಕಾಗಂಗಿಲ್ಲ. ಸೊ ಏನೂ ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ಈಗ ನಾವಿಲ್ಲಿ ಲಾಸ್ಟಲ್ಲಿ ಇಲ್ಲಿ ಬಂದು ಈಗ ಪ್ರಸಾದ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಡೇದ್ದು ಏನೇನಾಯ್ತಂತ ಇದೇ ವ್ಲಾಗ್ ಒಳಗೆ ಶೇರ್ ಮಾಡ್ಕೋತೀನಿ.
the next day. ಓಕೆ ಫ್ರೆಂಡ್ಸ್, ನೋಡಿರಿ ಇದು ನೆಕ್ಸ್ಟ್ ಡೇದ ವಿಡಿಯೋ. ಇದರೊಳಗೆ ಕಂಟಿನ್ಯೂ ಮಾಡಾಕತ್ತೀರಿ. ಏನಪ್ಪ ಅಂತಂದ್ರೆ ನಾವು ಇವಾಗ ಎಲ್ಲಿ ಬಂದೀವಿ ಅಂದ್ರೆ ಡೋಬಳಿ ಗಲ್ಲಿ ಒಳಗೆ ಬಂದೀವಿ ನೋಡ್ರಿ. ಒಬ್ರು ಮನೆ ಐತಿ, ಅಜ್ಜಿಯವ್ರ ಮನೆ, ಪೂಜಾರಿ ಅಂತ ಹೇಳಿ ಅಜ್ಜಿಯವ್ರ ಮನೆ. ಸೊ ಅಲ್ಲಿ ಬಂದೀವಿ, ನಮ್ಮ ರಿಲೇಟಿವ್ ಆಗಬೇಕು. ಇಲ್ಲಿ ಎದಕ್ಕೆ ಬಂದೀವಿ ಅಂದ್ರೆ ಗೌರಿ ದಾರ ತೊಗೊಳಕ್ಕೆ ಬಂದೀವಿ ನೋಡ್ರಿ. ನಮ್ಮ ಮನೆ ಒಳಗೆ ಮೊದಲಿಂದನೂ ಮಾಡ್ಕೊಂಡು ಬಂದಂಥ ಪದ್ಧತಿ ಇದು ಗೌರಿ ದಾರ ಅಂಥೇಳಿ. ಸೊ ಏನಂದ್ರೆ ನಾವು ಗಣಪತಿ ಬರೋಕ್ಕಿಂತ ಮೊದಲು ಉಸುಕಿನಿಂದ ಶಿವ ಮಾಡಿರ್ತಾರೆ ರೀ. ಶಿವ ಮಾಡಿ ಅದ್ರ ಮ್ಯಾಗೆಲ್ಲನೂ ಕಾಡೊಳಗೇನು ಸಿಗ್ತಾವಲ್ಲ ಎಲ್ಲಿ ಹೂವುಗಳು, ಅವ್ರಿ ಹೂವು ಆತಾರ ನೋಡ್ರಿ, ಆ ಥರದ್ದೆಲ್ಲ ತಂದಿಡ್ತಿದ್ರು. ಮೊದಲಿನ ಮಂದೆಲ್ಲ ಕಾಡೊಳಗಿಂದ ಹುಡ್ಕೊಂಡು ಬಂದು ಎಲ್ಲ ಥರ ಎಲ್ಲಿ ತಪ್ಪಲಾಗಿರ್ಬೋದು ಹೂವು ಹಾಕ್ತಿದ್ರು. ಬಟ್ ಇವಾಗ ಕಾಡೊಳಗೆ ಯಾರು ಹೋಗಲ್ಲ ಬಿಡ್ರಿ, ಎಲ್ಲಿ ಸಿಗ್ತಾವಲ್ಲಿ ಅವ್ರಿ ಹೂವು ಮತ್ತು ಎಲ್ಲ ಥರ ಎಲೆಗಳು ತಂದು ಮತ್ತು ಉಡಿ ತುಂಬಿರ್ತಾರಲ್ಲ ಮುಂದೆ ಅವು ಎಲ್ಲ ಇಟ್ಟಿರ್ತಾರೆ. ಅದನ್ನು ಹಾಗೆ ತೆಗೆದು ಇಡ್ತಾರೆ ನೋಡ್ರಿ. ನೆಕ್ಸ್ಟ್ ಡೇ ಅದು ಉಸ್ಕಿಂದೇನು ಶಿವ ಮಾಡಿರ್ತಾರಲ್ಲ ಅದ್ರ ನೆಕ್ಸ್ಟ್ ಡೇನೇ ಗಣಪ ಬರ್ತಾನೆ. ಸೊ ಅದಾದಮೇಲೆ ತೆಗೆದು ಇಡ್ತಾರವೆಲ್ಲನೂ. ತೆಗೆದಿಟ್ಟೇನೈತಲ್ಲ ಗಣಪತಿ ನಾಳೆ ಹೋಗ್ತಾನಂದ್ರೆ ಅಂದ್ರೆ ಇವತ್ತಿನ ಇಲ್ಲ, ಗಣಪತಿ 7ನೇ ದಿವಸಕ್ಕೆ ಹೋಗ್ತಾನೆ ರೀ. ಇದು 7ನೇ ದಿವಸದ್ದೇ ವಿಡಿಯೋ ನೋಡಿರಿ. ನೆಕ್ಸ್ಟ್ ಡೇ ಸಂಜೆಗೆ ಗಣಪತಿ ಹೋಗ್ತಾನೆ. ನಮ್ಮ ಮನೆಯೊಳಗಿಂದ 7ನೇ ದಿವಸದ ಗಣಪತಿ ಐತಿ. ಸೊ ಸಾಯಂಕಾಲ ಗಣಪತಿ ವಿಸರ್ಜನೆ ಮಾಡ್ತೀವಿ ನಾವು. ಆ್ಯಂಡ್ ಅದೇ ದಿನದ ಮುಂಜಾನೆ ಇವತ್ತು ಗೌರಿ ದಾರ ತೊಳಕ್ಕೆ ಬಂದೀವಿ. ಅವೇನು ಎಲೆಗಳು ಇರ್ತಾವಲ್ರಿ ಎಲ್ಲ ಶಿವನ ಮ್ಯಾಗ ಹಾಕಿದ್ದು ಅವೆಲ್ಲನೂ ತೊಗೊಂಬರ್ತಾರೆ. ಇಲ್ಲಿ ತೊಗೊಂಬಂದು ಏನೈತಲ್ಲ ನೂಲು ದಾರ ಸುತ್ತಿ 5 ರೌಂಡ್, 7 ರೌಂಡ್, 9 ರೌಂಡ್, 11 ರೌಂಡ್ ಈ ಥರ ನೂಲು ದಾರ ಸುತ್ತಕೊಂಡು ಅದಕ್ಕೆ ಅರ್ಶಿಣದ ನೀರು ಹಚ್ಚಿ ಇವೇನು ಎಲೆಗಳದು ಎಲ್ಲ ತಪ್ಪಲ ಎಲೆಗಳು, ಆಮೇಲೆ ಹೂವುಗಳು ಮತ್ತು ಉಡಿ ತುಂಬ ಸಾಮಾನೇನು ಇರ್ತಾವಲ್ರಿ ಅವೆಲ್ಲನೂ ಕಟ್ತಾರೆ. ಅಲ್ಲಿ ನೂಲು ಸುತ್ತಾಕತ್ತಾರೆ, ನೋಡ್ಬೋದು ನೀವು. ಅದನ್ನು ಕಟ್ತಾರ, ತೋರಿಸ್ತೀನಿ ಅದು ನಿಮ್ಗೆ. ಸೊ ಈ ಥರ ಒಂದು ಪದ್ಧತಿ ಐತಿ. ಅದನ್ನು ನಮ್ಮ ಮಂದಿ ಅಷ್ಟೇ ಅನ್ಕೋತೀನಿ ಮಾಡ್ತಾರೆ ಈ ಥರ ಗೌರಿ ದಾರ ತೊಗೊಳ್ಳೋದು. ಇಲ್ಲಿ ಮೊದಲಿಂದನೂ ಮಾಡ್ಕೊಂಡು ಬಂದಂಥ ಪದ್ಧತಿ ಅತ್ತ ಅದೇ ಈಗ ಫಾಲೋ ಮಾಡಕತ್ತೀವಿ. ಸೊ ನಾನು ಬಂದೀನಿ, 2 ವರ್ಷ ಆಯ್ತು ನೋಡ್ರಿ ಈಗ ಬರಾಕತ್ತು ನಾನು. ನಮ್ಮ ಲಾಸ್ಟ್ ನಂಬರ್ ಅತ್ತಿಯವ್ರು ನನಗೆ ಕರ್ಕೊಂಬರ್ತಾರೆ. ಮುಂದೆಲ್ಲ ನನಗೂ ಗೊತ್ತಾಗಬೇಕಲ್ರಿ ಹಿರಿಯರು ಏನೇನು ಮಾಡ್ತಾರೆ ಅಂಥೇಳಿ ನಾವು ಕಣ್ಣಾರೆ ನೋಡಿದ್ರೆ ನಮಗೂ ಗೊತ್ತಾಗ್ತದಲ್ಲ ಪದ್ಧತಿ ಏನೇನು ಐತೆ ಅಂಥೇಳಿ. ಸೊ ಹಂಗಾಗಿ ನಾನು ಬಂದೀನಿ. ನಮ್ಮ ಅತ್ತೆಯವ್ರು ಫೋನ್ ಹಚ್ಚಿದ್ರು ಬಾ ಅಂಥೇಳಿ. ಸೊ ಬಂದೀನಿ. ನನಗೂ ಖುಷಿ ಆಯ್ತು ರೀ. ಎಲ್ಲನೂ ನಮಗೂ ನೋಡೋಕೆ ಸಿಗ್ತಿತ್ತಲ್ಲ ಈ ಥರ ಏನು ದೊಡ್ಡವ್ರು ಏನೇನು ಮಾಡ್ತಾರೆ ಎಲ್ಲನೂ ನೋಡೋಕೆ ಸಿಗ್ತದೆ. ಹಾಗಾಗಿ ಬಂದೀನಿ. ನೋಡ್ಬೋದು ನೀವು ಅಲ್ಲಿ ಎಲ್ಲರದು ತಾಟ್ ಇಟ್ಟಾರ. ಎಲ್ಲ ತಾಟ್ ಒಳಗೂ ಅವು ಏನೇ ಎಲೆಗಳು ಹೂವು ಏನೇನು ಅದಾವಲ್ಲ ಅವೆಲ್ಲನೂ ತೊಗೊಂಬಂದಾರ. ಅದ್ರೊಳಗೆ ಈಗ ಅವರು ನೂಲು ದಾರ ಸುತ್ತಿಟ್ಟಾರಲ್ಲ ಅದನ್ನು ಅರ್ಶಿನ ಹಚ್ಚಿ ಇಡಾತಾರ. ಆ್ಯಂಡ್ ಇದಾಗ ನಮ್ಮ ಮತ್ತು ಅದನ್ನು ಎಲೆಗಳೆಲ್ಲ ಕಟ್ತಾರೆ ನೋಡ್ರಿ. ಎಲೆ ಉಡಕ್ಕಿ ಸಾಮಾನು ಕಟ್ಟಿ ಲಾಸ್ಟಲ್ಲಿ ಬಲಗೈಗೆ ಇದನ್ನು ಕಟ್ಕೋತಾರೆ ರೀ. ಮನ್ಯಾಗ ಹಿರಿಯರು ಯಾರು ಇರ್ತಾರಲ್ಲ ಅವರು ಬಲಗೈಗೆ ಕಟ್ಕೊಂಡು ಹೋಗಿ ನಮ್ಮ ಮನೆ ದೇವ್ರ ಜಗಲಿ ಮ್ಯಾಗೆ ಇಡ್ತಾರೆ. ಸೊ ಈ ಥರ ಒಂದು ಪದ್ಧತಿ ನೋಡ್ರಿ. ಗೌರಿ ದಾರ ತರಕ್ಕೆ ಹೋಗೋದು ಅಂಥೇಳಿ ಎಲ್ಲ ಮುತ್ತೈದರು ಈ ಥರ ಸೇರಿ ಈ ಮನೆಯೊಳಗೆ ಮಾಡ್ತಾರೆ ಎಷ್ಟೋ ವರ್ಷಗಳಿಂದ. ನಿಮ್ಮ ಮನೆಯಾಗೂ ಹಿಂಗೈತೇನೋ ಪದ್ಧತಿ ಅಂಥೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ಈ ಥರ ಎಲ್ಲ ಸುತ್ತಾರ ಎಲೆಗಳು ಸುತ್ತಿ ಈಗ ಬಲಗೈಗೆ ಕಟ್ಕೋತಾರೆ. ಸೊ ಈ ಥರ ಒಂದು ಪದ್ಧತಿ ಈಗಲೂ ಫಾಲೋ ಮಾಡ್ಕೋತ ಬರತ್ತಾರೆ. असं चाताले तुमचे पापा कागद खाली चॉकलेट खाली काटो खाली किती बडबड करते आज कोण गाडी बंद कर जरा बघा अच्छा व्हिडिओ करायचं हां गाणं म्हणते नाही तू गाणं म्हणते मैं त्याला दे लागले की विरोधात काढला शाळेतनं काढला पहिला ते विचारतो इथे पेढा वगैरे तुला जरा दमतो पेढा इथे दादा तिथे गेला एवढा दादा आत गेला दादा आत गेला का नका जरा थोडं सरपण ते काटा हातात दे त्यांना ते झालं नाही कोण आहे कोण आहे काय जायचं काय तू गेलता का नाही डिमांडला तू काय आणलं तू शिकला वाढतो वाढ दादाला वाढ दादाला
सर्वांगी सुंदर कानी कानी काय खंडोबा तुळजापूरची भवानी एकाच नावाचं नाव त्यांची नाही आला ते मालिका मोवाली चंद्रिका मिश्रांचं नाव सांगते पवार सब सರಿ ಜ್ಯೋತಿ ಹೇಳ ಬಟ್ ಜೋರ್ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಗೌರಿ ದಾರ ತೊಗೊಂಡು ವಾಪಸ್ ಹೊಂಟೀವಿ. ಇದೆಲ್ಲ ಐತೆ ಅಂದರೆ ಡೊಬ್ಳೆ ಗಲ್ಲಿ ಒಳಗೆ ಐತೆ ನೋಡ್ರಿ ಅಜ್ಜಿಯವ್ರ ಮನೆ. ಸೊ ಅಲ್ಲಿ ಮುಗಿಸ್ಕೊಂಡು ಈಗ ಹೊಂಟೀವಿ. ಆ್ಯಂಡ್ ಇದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಡೊಬ್ಳೆ ಗಲ್ಲಿ ಒಳಗೆ ಗಣಪತಿಯನ್ನು ಕೂಡ್ಸ್ಯಾರಲ್ಲ ಅದ್ರ ಎದುರುಗಡೆನೇ ನಮ್ಮ ಮಾಮ ಅವ್ರ ಮನೆ ಐತಿ. ಅಲ್ಲಿ ಬಂದು ಒಂದು ಸ್ವಲ್ಪ ಕೂತಿದ್ವಿ. ಅವರು ಚಾದು ಮಾಡಿದ್ರು. ಚಹಾ ಕುಡಿದು ಆಮೇಲೆ ಗಣಪತಿಗೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿ ಒಂದು ಸ್ವಲ್ಪ ಫೋಟೋ ಅದು ತೆಗೆಸ್ಕೊಂಡ್ವಿ. ನಿನ್ನೆ ಗದ್ಲಿತ್ತಲ್ಲ ಹಾಗಾಗಿ ಸ್ಟೇಜ್ ಮೇಲೆ ಹೋಗಿದ್ದಿಲ್ಲ. ಇವತ್ತು ಹೋಗಿ ಸ್ಟೇಜ್ ಮೇಲೆ ಹೋಗಿ ಒಂದು ಸ್ವಲ್ಪ ಫೋಟೋ ಅದು ತೆಗೆಸ್ಕೊಂಡ್ವಿ. ಎಲ್ಲರೂ ತೆಗೆಸ್ಕೊಂಡು ವಾಪಸ್ ನಮ್ಮ ಮನೆ ಕಡೆ ಹೋದಿವಿ ನೋಡ್ರಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಿನ್ನಿದು ಆಮೇಲೆ ಇವತ್ತಿಂದು ಎರಡೂ ಸೇರಿಸಿ ವ್ಲಾಗ್ ಅಪ್ಲೋಡ್ ಮಾಡೀನಿ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.